ಭೂಲೋಕದೊಳಗ ಕರ್ಮ ಅಂತಕ್ಕಂಥದ್ದು ಹೆಚ್ಚಾಗ್ಯದ. ಹೋಗಣ್ಣ ಬಸವ ಹೋಗೋ, ಪಡವಿಗೆ ಅಧಿಪತಿಯಾಗಿ ಆ ಭೂಲೋಕಕ್ಕೆ ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಜಗದ್ಗುರು ಅಂತ ನಿನಗ ಎಲ್ಲ ಕರೀತಾರ. ಹೋಗಣ್ಣ ಬಸವ ಹೋಗೋ. ನಂದಿ ಹೇಳ್ತಾನೆ, ನಾನೆಂತೂ ಬದುಕಲಿ ಪರಮಾತ್ಮ ನಿನ್ನನ್ನು ಬಿಟ್ಟು, ನಿನ್ನ ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಅಂತ ತಿಳ್ಕೊಂಡ ಪರಮಾತ್ಮ ಹೇಳಿದಾಗ, ನಂದಿ ಪರಮಾತ್ಮನಿಗೆ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನಂದೀಶ, ನಾನು ನಿನಗೆ ಆಗಾಗ ಗುರುಲಿಂಗ ಜಂಗಮದ ರೂಪದೊಳಗೆ ನಾನು ನಿನಗೆ ದರ್ಶನವನ್ನ ಕೊಡ್ತೀನಿ. ಹೋಗೆನ್ನ ಬಸವ. ಹೀಗೆ ಪರಮಾತ್ಮನ ಅಪ್ಪಣೆಯನ್ನ ಪಡೆದುಕೊಂಡು ಪರಮಾತ್ಮನ ದರ್ಶನವನ್ನ ತೆಗೆದುಕೊಂಡು ನಂದೀಶ ಭೂಮಿಗೆ ಭೂಲೋಕಕ್ಕೆ ಹೋಗ್ತಾನೆ ಅಂತಕ್ಕಂಥ ವಿಚಾರವನ್ನ ನಿನ್ನೆ ದಿವಸ ನೋಡಿದ್ವಿ ಅಲ್ವಾ. ಆಕಾಶ ಮಂಡಲದಲ್ಲಿ ನಂದೀಶ ತಿರುಗ್ತಾ 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 ನಾನು ಯಾವ ಜನ್ಮದಲ್ಲಿ, ನಾನು ಯಾವ ಸ್ಥಳದಲ್ಲಿ, ಯಾರ ಉದರದೊಳಗೆ ನಾನು ಜನ್ಮವನ್ನ ಎತ್ತಬೇಕು, ಯಾವ ಸ್ಥಳವನ್ನ ನಾನು ಪಾವನವನ್ನ ಮಾಡಬೇಕು ಅಂತಕ್ಕಂಥ ಆ ಒಂದು ಕೈಲಾಸದೊಳಗೆ ತಿರುಗ್ತಾ 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 ನಂದೀಶ ಭೂಲೋಕಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ. ಭರತಖಂಡ, ಆ ಭರತಖಂಡದೊಳಗೆ ಭಾರತ ದೇಶ ನೋಡ್ರಿ ಹೆಂಗದ. ಭಾರತ ದೇಶ ಭರತಖಂಡ, ಆ ಭರತಖಂಡದೊಳಗೆ ಭಾರತ ದೇಶ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ನಾವೆಲ್ಲ ಪುಣ್ಯವಂತರು ತಾಯಿ, ನಾವೆಲ್ಲ ಬಹಳ ಪುಣ್ಯ ಮಾಡೀವಿ. ಭಾರತ ಅಂತಂದ್ರೆ ಮೊನ್ನೆ ದಿವಸ 80ನೇಯ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಿದ್ವಿಲ್ಲ. ನೋಡ್ರಿ ಎಷ್ಟೊಂದು ಸಡಗರ, ಎಷ್ಟೊಂದು ಆನಂದ, ಎಷ್ಟೊಂದು ಸಂತೋಷ, ಎಷ್ಟೊಂದು ಖುಷಿ. ಯಾಕೆ? ನಮ್ಮ ಭಾರತ ಅಂತಂದ್ರೆ ಆಧ್ಯಾತ್ಮ, ಆಧ್ಯಾತ್ಮ ಅಂತಂದ್ರೆ ಭಾರತ. ಇಡೀ ಜಗತ್ತಿಗೆ ಆಧ್ಯಾತ್ಮದ ಜಗತ್ತನ್ನ, ಆಧ್ಯಾತ್ಮವನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ದೇಶ ಅಂತಂದ್ರೆ ಅದು ನನ್ನ ಭಾರತ ದೇಶ. ಭಾರತ ದೇಶ, ಅದು ನನ್ನ ಭಾರತ ದೇಶ ಅಂತ ಹೇಳ್ತಾರೆ. ಈ ಭಾರತ ದೇಶಕ್ಕೆ ಭಾರತ ಅಂತ ಯಾಕೆ ಹೆಸರು ಬಂತು ಗೊತ್ತೇನ್ರಿ? ಪೂರ್ವದಲ್ಲಿ ಭರತ ಅಂತಕ್ಕಂಥ ರಾಜ ಈ ಭೂಮಿಯನ್ನ ಆಳಿದ್ದ ಸಲುವಾಗಿ ಈ ಭಾರತ ದೇಶಕ್ಕೆ ಭರತ ಅಂತಕ್ಕಂಥ ಹೆಸರು ಬಂತು ಅಂತ ಹೇಳ್ತಾರೆ ಇತಿಹಾಸಕಾರರು. ಭರತ ಅಂತಕ್ಕಂಥ ರಾಜ ಈ ಭೂಮಿಯನ್ನ ಆಳಿದ್ದ ಸಲುವಾಗಿ ಭಾರತ ಅಂತ ಹೆಸರು ಬಂತಂತ ಹೇಳ್ತಾರೆ. ಅಲೆಕ್ಸಾಂಡರ್, ಎಲ್ಲರ ಹೆಸರು ಕೇಳಿರಲ್ಲ. ಅಲೆಕ್ಸಾಂಡರ್ ಅಂತಂದ್ರೆ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ತಿಳ್ಕೊಂಡು ಹಿರಿಯಾದ ಆಸೆಯನ್ನ ಇಟ್ಕೊಂಡು ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ತಿಳ್ಕೊಂಡು ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ಉಳಿದಿರ್ತಕ್ಕಂಥ ದೇಶ ಭಾರತ ದೇಶ. ಅಲ್ಲಿಯೂ ಕೂಡ ಹೋಗಿ ಯುದ್ಧವನ್ನ ಮಾಡಿ ನಾನು ಗೆಲ್ಲಬೇಕು ಅನ್ನುವಂತ ಸಂದರ್ಭದೊಳಗೆ ಭಾರತಕ್ಕೆ ಬರ್ತಕ್ಕಂಥ ಸಂದರ್ಭದೊಳಗೆ ತನ್ನ ಗುರುವಾಗಿರ್ತಕ್ಕಂಥ ಅರಿಸ್ಟಾಟಲ್ಗೆ ದರ್ಶನಕ್ಕೆ ಹೋಗ್ತಾನೆ ಅಲೆಕ್ಸಾಂಡರ್. ಗುರುಗಳೇ, ನಾನು ಎಲ್ಲ ದೇಶವನ್ನ ಗೆದ್ದೀನಿ, ಇನ್ನು ಭಾರತ ದೇಶಕ್ಕೆ ಹೋಗಿ ಅಲ್ಲಿಯೂ ಕೂಡ ಯುದ್ಧವನ್ನ ಮಾಡಿ ಆ ಭಾರತ ದೇಶವನ್ನು ಕೂಡ ಗೆಲ್ಲಬೇಕು ಅಂತ ತಿಳ್ಕೊಂಡು ನಾನು ಭಾರತ ದೇಶಕ್ಕೆ ಹೊಂಟಿದ್ದೀನಿ. ಆದ್ರೆ ಯಾವುದಕ್ಕೆ ಭಾರತ ದೇಶ ಅಂತ ಕರೀತಾರೆ ನನಗೆ ಗೊತ್ತಿಲ್ಲ. ಆ ಭಾರತ ದೇಶದ ಹೇಗಿದೆ ಅಂತಕ್ಕಂಥ ಆಕಾರನು ಕೂಡ ನನಗೆ ಗೊತ್ತಿಲ್ಲ. ಒಂದಿಷ್ಟು ಆ ಭಾರತದ ಬಗ್ಗೆ ಹೇಳ್ರಿ ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ತನ್ನ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಹತ್ರ ಹೋಗ್ತಾರೆ. ಅಲೆಕ್ಸಾಂಡರ್, ಭಾರತ ಗೆಲ್ಲೋದು ಅಂತಂದ್ರೆ ಅಷ್ಟು ಸುಲಭವೇನು? ಬೇರೆ ದೇಶದ ಜೊತೆ ಯುದ್ಧವನ್ನ ಮಾಡಿ ಗೆದ್ದಿದ್ದು ಅಂತಕ್ಕಂಥದ್ದು ಈ ಭಾರತ ದೇಶದ ಜೊತೆ ಯುದ್ಧವನ್ನ ಮಾಡಿ
ಗೆಲ್ಲೋದು ಅಷ್ಟು ಸುಲಭ ತಿಳ್ಕೊಂಡು ಏನು, ಬೇರೆ ವ್ಯಕ್ತಿ ಜೊತೆ ಗೆದ್ದ ಹಾಗೆ ತಿಳ್ಕೊಂಡು ಏನು. ಈ ಭಾರತ ದೇಶ ಅಂತಂದ್ರೆ, ಭಾರತ ದೇಶ ಅಂತಂದ್ರೆ ಇದು ಆಧ್ಯಾತ್ಮದ ದೇಶ, ಆಧ್ಯಾತ್ಮದ ತವರೂರು. ಎಲ್ಲಿ ಹೆಜ್ಜೆ ಹೆಜ್ಜೆಗಳಲ್ಲಿ ಅಲ್ಪ ಸುಖವನ್ನ ಕೊಡ್ತಿರ್ತಕ್ಕಂಥ ಹೆಣ್ಣು ಮಣ್ಣು ಇವೆಲ್ಲವನ್ನ ಬಿಟ್ಟು ಎಲ್ಲಿ ಹೆಜ್ಜೆ ಹೆಜ್ಜೆಗಳಲ್ಲಿ ಜಪ ತಪ ಪೂಜೆ ಅನುಷ್ಠಾನ ಅಂತಕ್ಕಂಥದ್ದು ಎಲ್ಲಿ ನಡೆದಿರ್ತದ ಅದೇ ಪುಣ್ಯ ಭೂಮಿ ಭಾರತ ಭೂಮಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ ಅರಿಸ್ಟಾಟಲ್. ಎಲ್ಲೂ ಹೆಜ್ಜೆ ಹೆಜ್ಜೆಗೆ ಜಪ ತಪ ಅನುಷ್ಠಾನ ಪೂಜಾದಿಗಳು ನಡೆದಿರ್ತಾವಲ್ಲ ಅದೇ ನನ್ನ ಭಾರತ ಭೂಮಿ ಅಂತ ತಿಳ್ಕೊಂಡು ಹೇಳ್ತಾನೆ. ಸತ್ಯ ಸಾಧನೆಯ ದೇಶ, ಶಾಂತಿಯುತವಾಗಿರ್ತಕ್ಕಂಥ ದೇಶ ಭಾರತ ದೇಶ. ಹಾಗಾದ್ರೆ ಗುರುಗಳೇ, ಭಾರತ ದೇಶಕ್ಕೆ ಹೋಗಿ ಬರಬೇಕಾದ್ರೆ ನಿಮಗೆ ಏನನ್ನು ತೆಗೆದುಕೊಂಡು ಬರಲಿ? ಹೇಗೆ ಆ ಚಕೋರ ಅಂತಕ್ಕಂಥ ಪಕ್ಷಿ ಚಂದ್ರನನ್ನೇ ನೋಡ್ತಾ ಇರುತ್ತದಲ್ಲ, ಹಾಗೆ ಆ ಭೂಮಿ ಒಳಗ ಭಾರತ ದೇಶದೊಳಗ ಹೆಜ್ಜೆ ಹೆಜ್ಜೆಗಳಲ್ಲಿ ಋಷಿಮುನಿಗಳದಾರ, ಶಿವಯೋಗಿಗಳದಾರ, ಮಹಾತ್ಮರದಾರ, ಸಂತರದಾರ, ಶಿವಯೋಗಿಗಳ ಅದಾರ. ಆ ಒಂದು ನೆಲದಲ್ಲಿ ಎಲ್ಲಿ ಜಪ ತಪವನ್ನು ವಹಿಸಿಕೊಂಡು ಯಾವಾಗಲೂ ಕೂಡ ಪರಮಾತ್ಮನ ಸ್ಮರಣೆಯಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನನ್ನು ವಹಿಸಿಕೊಂಡಿರ್ತಕ್ಕಂಥ ಒಬ್ಬ ಯೋಗಿಯನ್ನು ಕರೆದುಕೊಂಡು ಬಾ. ಅಷ್ಟೇ ಅಲ್ಲ, ಈ ಜೀವನವನ್ನ ಉದ್ಧಾರವನ್ನ ಮಾಡ್ತಕ್ಕಿರ್ತಕ್ಕಂಥ ಆ ಒಂದು ಗ್ರಂಥವನ್ನೂ ಕೂಡ ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ಅರಿಸ್ಟಾಟಲ್ಗೆ ಹೇಳ್ತಾನೆ. ಅಲೆಕ್ಸಾಂಡರ್ ಅರಿಸ್ಟಾಟಲ್ಗೆ ಹೇಳ್ತಾನೆ. ನೋಡ್ರಿ, ಭಾರತ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಭಾರತ ದೇಶದೊಳಗ ಪರಮಾತ್ಮನನ್ನ ಒಲಿಸಿಕೊಂಡಿರ್ತಕ್ಕಂಥ ಯೋಗಿಗಳದಾರ. ಸಾಮಾನ್ಯ ತಿಳಿದ ಏನು ಭಾರತ ದೇಶ ಅಂತಂದ್ರೆ, ಬಾ ಅಂತಂದ್ರೆ ಕತ್ತಲು, ರತಿ ಅಂತಂದ್ರೆ ಬೆಳಕು. ಕತ್ತಲಲ್ಲಿ ಇರ್ತಕ್ಕಂಥವರನ್ನ ಬೆಳಕಿನೆಡೆಗೆ ಕರೆದುಕೊಂಡು ಹೋಗ್ತಿರ್ತಕ್ಕಂಥ ದೇಶ ಅದು ಭಾರತ ದೇಶ. ನೋಡ್ರಿ ಹೆಂಗೆ ಹೇಳ್ತಾರೆ ಭಾರತ ದೇಶದೊಳಗೆ. ನಾವೆಲ್ಲರೂ ಕೂಡ ಪುಣ್ಯ ಮಾಡಿವಲ್ಲ ಈ ದೇಶದೊಳಗ. ನನ್ನ ದೇಶ, ನನ್ನ ಭಾರತ ದೇಶ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಎದೆ ತಟ್ಟಿ ಹೇಳಬೇಕು, ಎದೆ ತಟ್ಟಿ ಹೇಳಬೇಕು. ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ಶ್ರೇಷ್ಠ ತತ್ವಜ್ಞಾನಿ, ಬಹಳ ದೊಡ್ಡ ತತ್ವಜ್ಞಾನಿ, ಇಡೀ ಜಗತ್ತನ್ನೇ ಸುತ್ತಾಡಿ ತಿರುಗಾಡಿ ತಿರುಗಾಡಿ ಭಾರತ ದೇಶಕ್ಕೆ ಬರುತ್ತಾನ. ಭಾರತ ದೇಶಕ್ಕೆ ಬಂದಿರುವಂತಹ ಸಂದರ್ಭದೊಳಗೆ ಇಲ್ಲಿಯ ಆಚಾರ ವಿಚಾರ, ನಡೆ ನುಡತೆ, ಸಂಸ್ಕಾರ, ನಡವಳಿಕೆ ಎಲ್ಲವನ್ನ ನೋಡಿ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಬರಿಗಾಲಿಗೆ ಅಡ್ಡಾಡ್ತಾನಂತ. ಬರಿಗಾಲಿನಲ್ಲಿ ಭಾರತ ದೇಶವನ್ನ ಸಂಚಾರ ಮಾಡ್ತಾನಂತ. ಕಾಲೊಳಗೆ ಚಪ್ಪಲಿಗಳನ್ನ ಮೆಟ್ಟಿಕೊಳ್ಳಲಾರದೆ ಇಡೀ ಭಾರತ ದೇಶವನ್ನ ತಿರುಗಾಡ್ತಾನಂತೆ, ಸಂಚಾರವನ್ನ ಮಾಡ್ತಾನಂತೆ. ನಮ್ಮಂತ ಒಬ್ಬ ವ್ಯಕ್ತಿ ಮ್ಯಾಕ್ಸ್ ಮುಲ್ಲರ್ಗೆ ಕೇಳ್ತಾನಂತೆ, ಅಲ್ರಿ ನೀವೊಬ್ಬರು ಶ್ರೇಷ್ಠವಾಗಿರ್ತಕ್ಕಂಥ ತತ್ವಜ್ಞಾನಿಗಳಿದ್ದೀರಿ, ಮಳೆ ಅನ್ನಲಾರದೆ, ಚಳಿ ಅನ್ನಲಾರದೆ, ಮುಳ್ಳು ಕಲ್ಲು ಅನ್ನಲಾರದೆ, ಬರಿಗಾಲಿನೊಳಗೆ ಚಪ್ಪಲಿಗಳನ್ನ ಮೆಟ್ಟಲಾರದೆ ಈ ದೇಶವನ್ನ ಸಂಚಾರವನ್ನ ಮಾಡ್ತಿರಲ್ಲ ಯಾಕೆ ಅಂತ ಕೇಳ್ತಾನಂತೆ. ಮ್ಯಾಕ್ಸ್ ಮುಲ್ಲರ್ ಅವರು ಹೇಳ್ತಾರಂತೆ, ನೀವು ದೇವಸ್ಥಾನಗಳಿಗೆ ಚಪ್ಪಲಿಗಳನ್ನ ಮೆಟ್ಟುಕೊಂಡು ಹೋಗ್ತೀರೇನು? ಪುಣ್ಯಕ್ಷೇತ್ರಗಳಿಗೆ ಚಪ್ಪಲಿಗಳನ್ನು ಮೆಟ್ಕೊಂಡು ಹೋಗ್ತೀರೇನು? ನಿಮ್ಮ ಪಾಲಿಗೆ ದೇವಸ್ಥಾನಗಳಷ್ಟೇ ಪುಣ್ಯಕ್ಷೇತ್ರಗಳಾದರೆ ನನ್ನ ಪಾಲಿಗೆ ಇಡೀ ಭಾರತ ದೇಶವೇ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಮ್ಯಾಕ್ಸ್ ಮುಲ್ಲರ್ ಅವರು. ನನ್ನ ಪಾಲಿಗೆ ಇಡೀ ಭಾರತ ದೇಶವೇ ಪುಣ್ಯಕ್ಷೇತ್ರ ಅಂತ ಹೇಳ್ತಾನೆ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು. ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು ನೋಡ್ರಿ, ನಾವು ಪಾಶ್ಚಾತ್ಯರ ಕಣ್ಣಿನೊಳಗ ಜ್ಞಾನದಲ್ಲಿ ಎಷ್ಟೊಂದು ಎತ್ತರ ಮಟ್ಟಕ್ಕೆ ಅದಿವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ, ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರಲ್ಲ? ಹೊರದೇಶಕ್ಕೆ ಹೋಗಿ, ಅಮೆರಿಕದಿಂದ ಹೋಗಿ ಈ ಭರತ ಭೂಮಿಗೆ ಆ ವಿಮಾನ ನಿಲ್ದಾಣದೊಳಗೆ ಇಳಿಯುವುದಷ್ಟೇ ತಡ ಅಲ್ಲಿರ್ತಕ್ಕಂಥ ಒಂದಿಷ್ಟು ಮಣ್ಣನ್ನ, ಈ ಭರತ ಭೂಮಿಯ ಮಣ್ಣನ್ನ ತಗೊಂಡು ಮೈ ಮೇಲೆ ಸುರ್ಕೋತಾರ, ಮೈ ಮೇಲೆ ಸುರ್ಕೋತಾರ, ಮೈ ಮೇಲೆ ಸುರ್ಕೋತಾರ.
ಅಲ್ಲಿರುವಂತ ಪತ್ರಕರ್ತ ಕೇಳ್ತಾನೆ, ಯಾಕ್ರಿ ಸ್ವಾಮಿ ವಿವೇಕಾನಂದರವರೇ ಹೊರದೇಶಕ್ಕೆ ಹೋಗಿ ಬಂದು ತೆಲಿಗಿಲಿ ಕೆಟ್ಟದೇನು ನಿಮ್ಮದು? ಹೊರದೇಶದಿಂದ ಬಂದು ಇನ್ನೇನು ಭರತ ಭೂಮಿ ಒಳಗ ಆ ವಿಮಾನ ನಿಲ್ದಾಣದೊಳಗೆ ಇಳಿದುಕೊಂಡು ಅಲ್ಲಿರುವಂತ ಮಣ್ಣನ್ನ, ಒಂದು ಬೊಗಸೆ ಮಣ್ಣನ್ನ ಮೈ ಮೇಲೆ ಸುರ್ಕೋತಾರೆ ಸ್ವಾಮಿ ವಿವೇಕಾನಂದರು. ಪತ್ರಕರ್ತ ಕೇಳ್ತಾನೆ, ಸ್ವಾಮಿ ವಿವೇಕಾನಂದರೇ ಹೊರದೇಶಕ್ಕೆ ಹೋಗಿ ಬಂದ ಕೂಡಲೇ ತೆಲಿಗಿಲಿ ಕೆಟ್ಟದೇನು? ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿರ್ತಕ್ಕಂಥ ಅಮೆರಿಕಕ್ಕೆ ನಾನು ಹೋಗಿದ್ದೆ. ಬಹಳ ಶ್ರೀಮಂತವಾಗಿರ್ತಕ್ಕಂಥ ರಾಷ್ಟ್ರ. ಆ ಅಮೆರಿಕಾಗೆ ಭೋಗಭೂಮಿ ಅಂತ ಕರೀತಾರೆ. ಅಲ್ಲಿರುವಂತ ಕಲ್ಚರ್ ಅನ್ನ ನೋಡಿ, ಅಲ್ಲಿರುವಂತ ಸಂಸ್ಕಾರ, ನಡೆ ನುಡಿತಿಯನ್ನ ನೋಡಿ ನನ್ನ ಮನಸ್ಸು ಅಂತಕ್ಕಂಥದ್ದು, ನನ್ನ ಮೈ ಅಂತಕ್ಕಂಥದ್ದು ಮೈಲಿಗೆ ಆಗಿಬಿಟ್ಟದ. ಆದ್ರೆ ಇದು ನನ್ನ ಭಾರತ ಭೂಮಿ. ಭಾರತ ಭೂಮಿ ಅಂತಂದ್ರೆ ಇದು ಭೋಗಿಗಳ ಭೂಮಿ ಅಲ್ಲ, ಇದು ಯೋಗಿಗಳ ಭೂಮಿ. ಅದಕ್ಕೆ ನನ್ನ ಮನಸ್ಸು ಕೂಡ ಮೈ ಕೂಡ ಸ್ವಚ್ಛ ಆಗ್ಲಿ ಅಂತ ತಿಳ್ಕೊಂಡು ಒಂದು ಬಗಸೆಯ ಮಣ್ಣನ್ನ ಸುರ್ಕೊಂಡಿ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ನೋಡ್ರಿ, ನಮ್ಮ ಭಾರತ ದೇಶದ ಬಗ್ಗೆ ಹೆಂಗೆಲ್ಲ ಹೇಳ್ತಾರೆ. ಋಷಿಮುನಿಗಳು, ಮಹಾತ್ಮರು, ಸಂತರು, ಶಿವಯೋಗಿಗಳು, ಫಕೀರರು, ಸಂತ ಮಹಾತ್ಮರು ನೆಲೆಸಿರ್ತಕ್ಕಂಥ ಈ ಭೂಮಿ ಪುಣ್ಯ ಭೂಮಿ, ಭರತ ಭೂಮಿ ಅಂತ ಹೇಳ್ತಾರೆ. ಭರತ ಭೂಮಿ ಅಂತ ಹೇಳ್ತಾರೆ. ಇಂಥ ಭರತ ಭೂಮಿಯಲ್ಲಿ ಆ ನಂದೀಶ, ಭರತ ಭೂಮಿ ಒಳಗ ಕರುನಾಡು, ಈ ನೆಲ ಜಲ ನಾವೇನ ಕುಂತೀವಲ್ವ ತಾಯಿ, ಈ ನೆಲ ಜಲ ಕರುನಾಡು, ಕರ್ನಾಟಕ, ಕನ್ನಡ, ಕನ್ನಡಕ್ಕಾಗಿ ಕೈ ಎತ್ತೋ ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಕವಿ ಹೇಳಿಲ್ಲ ಅಂತ ತಿಳ್ಕೊಂಡ ನಂದೀಶ ಭರತ ಕಂಡ ಕರ್ನಾಟಕ, ಕನ್ನಡ ನಾಡು. ಯಾರ ಉದರದೊಳಗೆ ನಾನು ನೆಲೆಸಬೇಕು? ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಈಗ ಬಸವನ ಬಾಗೇವಾಡಿ ಅಂತ ಕರೀತಾರೆ. ಮೊದಲನೇಗ ಇಂಗಳೇಶ್ವರ ಬಾಗೇವಾಡಿ ಅಂತ ಕರೀತಿದ್ರು. ಇಂಗಳೇಶ್ವರ ಬಾಗೇವಾಡಿ. ಆ ಬಸವನ ಬಾಗೇವಾಡಿ ಒಳಗ ಶೈವ ಬ್ರಾಹ್ಮಣ ಕುಟುಂಬ. ಇಲ್ಲಿ ಶೈವ ಬ್ರಾಹ್ಮಣರು ಅಂತಂದ್ರ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಶೈವ ಬ್ರಾಹ್ಮಣರು ಅಂತಂದ್ರೆ ಶಿವನನ್ನು ಕೂಡ ಆರಾಧನೆಯನ್ನ ಮಾಡ್ತಾರ, ವಿಷ್ಣುವನ್ನು ಕೂಡ ಆರಾಧನೆಯನ್ನ ಮಾಡ್ತಿರ್ತಕ್ಕಂಥವರು. ಅಂತವರಿಗೆ ಶೈವ ಬ್ರಾಹ್ಮಣರು ಅಂತ ಕರೀತಾರೆ. ಇಲ್ಲಿ ಶೈವ ಬ್ರಾಹ್ಮಣರು ಅಂತಂದ್ರೆ ಯಾರ ಕೊರಳೊಳಗ ಜನಿವಾರವನ್ನು ಹಾಕೊಂಡಿರ್ತಾರ, ಲಿಂಗವನ್ನು ಹಾಕೊಂಡಿರ್ತಾರ, ಅವರಿಗೆ ಶೈವ ಬ್ರಾಹ್ಮಣರು ಅಂತ ಕರೀತಾರೆ. ಶೈವ ಬ್ರಾಹ್ಮಣರು ಅಂತ ಕರೀತಾರೆ. ಆ ಬಸವನ ಬಾಗೇವಾಡಿ ಒಳಗ ಅಗ್ರಹಾರದ ನಾಯಕ ಮುಖಂಡ ಮಾದರಸ, ಶಿವಭಕ್ತ ಕುಟುಂಬ, ಶಿವ ದಂಪತಿಗಳು. ಅಗ್ರಹಾರದ ನಾಯಕ ಮಾದರಸ, ಆತನ ಧರ್ಮ ಪತ್ನಿ ಮಾದಲಾಂಬಿಕೆ. ನೋಡಿ ಹೆಂಗ ಹೆಸರು, ಮಾದರಸ, ಮಾದಲಾಂಬಿಕೆ. ಸ್ವಲ್ಪ ಲಕ್ಷ ಕೊಟ್ಟು ಹೆಸರೆಲ್ಲ ನೆನಪಿಟ್ಕೋರವ. ಯಾಕಂದ್ರೆ ಈ ಬಸವ ಪುರಾಣ ಅಂತಕ್ಕಂಥದ್ದು ಹಂಗ ಹೇಳ್ಕೋತ ಹೋಗುದಲ್ಲ. ಯಾರು ಬಂದ್ರು, ಬಸವಣ್ಣನ ತಂದೆ ತಾಯಿ ಯಾರು, ಬಸವಣ್ಣ ಎಲ್ಲಿ ನೆಲೆಸಿದ, ಇವೆಲ್ಲ ಒಂದಿಷ್ಟು ತಲೆ ಒಳಗಿರ್ಬೇಕು. ಆ ಇಬ್ಬರು ದಂಪತಿಗಳು ಹೇಗಿದ್ರಪ್ಪ ಅಂತಂದ್ರೆ, ಆ ಬಸವನ ಬಾಗೇವಾಡಿ ಅಂತಕ್ಕಂಥದ್ದು ಕೊಂಡಾಡ್ತಾ ಇದ್ರು. ಹಬ್ಬಬ್ಬ ಅವರಿಬ್ಬರನ್ನ ನೋಡಿ ಆ ಪಟ್ಟಣ ಅಂತಕ್ಕಂಥದ್ದು ಮಾತಾಡ್ತಿತ್ತು. ಹಬ್ಬಬ್ಬ ಏನ್ ಚಂದ, ಏನ್ ಅನ್ಯೋನ್ಯ, ಏನ್ ಪ್ರೀತಿ, ಏನ್ ವಿಶ್ವಾಸ. ಆ ಮಾದರಸ, ಮಾದಲಾಂಬಿಕೆ ಹೆಂಗದಾರ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಅಮೃತದ ವಿಷಬೆರೆಸಿದಂತೆ ಕಾಣ ರಾಮನಾಥ. ಏನಿ ವಚನದಲ್ಲಿ ಶರಣರು ಕೊಟ್ಟು ಹೋಗ್ಯಾರಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅವರಿಬ್ಬರ ಒಂದು ಅನ್ಯೋನ್ಯವಾಗಿರ್ತಕ್ಕಂಥದ್ದನ್ನ ನೋಡಿ
ಪರಮಾತ್ಮನೂ ಕೂಡ ಸಂತೋಷ ಪಡ್ತಾನಂತ, ಖುಷಿ ಪಡ್ತಾನಂತ. ಹಾಗಿದ್ರು ಮಾದರಸ ಮತ್ತು ಮಾದಲಾಂಬಿಕೆ. ಅವರಿಗೆ ಒಬ್ಬಳೇ ಒಬ್ಬ ಮಗಳು ನಾಗಮ್ಮ ಅಂತ ತಿಳ್ಕೊಂಡು, ಮುದ್ದಾದ ಮಗಳು, ಒಬ್ಬಳೇ ಒಬ್ಬ ಮಗಳು ಇರ್ತಾಳೆ ನಾಗಮ್ಮ ಅಂತ ತಿಳ್ಕೊಂಡು. ಆ ನಾಗಮ್ಮನ ನಂತರ 12 ವರ್ಷಗಳ ಆದರೂ ಕೂಡ ಮತ್ತ ಮಕ್ಕಳಾಗಿದ್ದಿಲ್ಲ. ಆ ಒಂದು ಕೊರಗು ಮತ್ತು ಮಾದರಸ ಮಾದಲಾಂಬಿಕೆಗೆ ಕಾಡ್ತಾ ಇತ್ತು. ಎಂತ ಕೊರಗು ಅಂತಂದ್ರೆ, ವಂಶ ಉದ್ಧಾರಕ ಮಾಡೋದಕ್ಕೆ ಸಲುವಾಗಿ ಒಂದು ಗಂಡು ಮಗುವಾದ್ರೂ ಕೂಡ ಆ ಪರಮಾತ್ಮ ಅಂತಕ್ಕಂಥ ಕೊಡಬೇಕಾಗಿತ್ತಲ್ಲ ಅಂತಕ್ಕಂಥ ಕೊರಗು ಆ ಶಿವ ದಂಪತಿಗಳಿಗೆ ಕಾಡ್ತಾ ಇತ್ತು. ಪರಿಪರಿಯಾಗಿ ಮಾದಲಾಂಬಿಕೆ ಮಾದರಸನಲ್ಲಿ ಕೇಳ್ಕೊತಾ ಇರ್ತಾಳೆ, ಅಲ್ರಿ ನಾಗಮ್ಮ ಹುಟ್ಟಿ 12 ವರ್ಷ ಆದ್ರೂ ಕೂಡ ಆ ಪರಮಾತ್ಮ ಅಂತಕ್ಕಂಥವ ವಂಶ ಉದ್ಧಾರಕ್ಕಾಗಿ ಇನ್ನೊಂದು ಗಂಡು ಮಗುವನ್ನ ಕೊಡಬಾರದೆ, ಗಂಡು ಮಗುವನ್ನ ಕೊಡಬಾರದೆ ಅಂತ ತಿಳ್ಕೊಂಡು ಪರಿಪರಿಯಾಗಿ ಗಂಡನ ಹತ್ರ ಹೆಂಡತಿ ಕೇಳ್ತಾ ಇರ್ತಾಳೆ. ಅವಾಗ ಮಹಾದರಸ ಹೇಳ್ತಾನೆ, ಎಲ್ಲ ನಂದೀಶನಿಗೆ ಬಿಟ್ಟಿದ್ದು, ಎಲ್ಲ ನಂದೀಶನಿಗೆ ಬಿಟ್ಟಿದ್ದು ಅಂತ ತಿಳ್ಕೊಂಡು ಮಹಾದರಸ ಬಸವನ ಬಾಗೇವಾಡಿ ಒಳಗ ಬಸವಣ್ಣನ ದೇವಸ್ಥಾನ ಅಂತಕ್ಕಂಥದ್ದು ಬಹಳ ದೊಡ್ಡ ದೇವಸ್ಥಾನ, ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ನೋಡಿರಲ್ಲ, ನೀವೆಲ್ಲರೂ ಕೂಡ ನೋಡಿರ್ಬೋದೇವ ತಾಯಂದ್ರೆ. ಬಸವನ ಬಾಗೇವಾಡಿ ಬಹಳ ದೊಡ್ಡ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಮಾದರಸ ಎಲ್ಲ ನಂದೀಶನಿಗೆ ಬಿಟ್ಟಿದ್ದು ಅಂದ ತಕ್ಷಣನೇ ಆ ತಾಯಿ ಮಾದಲಾಂಬಿಕೆ ಆ ನಂದೀಶನನ್ನ ಆರಾಧನೆಯನ್ನ ಮಾಡೋದ ತಯಾರು ಮಾಡ್ತಾಳೆ. ಆರಾಧನೆಯನ್ನ, ಆ ನಂದೀಶನನ್ನ ಸ್ಮರಣೆಯನ್ನ ಮಾಡ್ತಾಳೆ. ಆ ನಂದೀಶನಿಗೆ ನಡ್ಕೋತಾಳೆ. ಪ್ರತಿನಿತ್ಯದೂ ಕೂಡ ಆ ಬಸವನ ದೇವಸ್ಥಾನಕ್ಕೆ, ನಂದಿಯ ದೇವಸ್ಥಾನಕ್ಕೆ ಹೋಗಿ ಆತನ ದರ್ಶನವನ್ನ ತೆಗೆದುಕೊಂಡು ಅಲ್ಲಿರುವಂತ ಒಂದಿಷ್ಟು ಕಾಯಕ ಸೇವೆಯನ್ನ ಮಾಡಿ ಮಾಡಿ ಆ ತಾಯಿ ಮನೆಗೆ ಬರ್ತಿರ್ತಾಳೆ. ಒಂದು ದಿನ ಆ ನಂದೀಶನ ಜಾತ್ರೆ, ಎಲ್ಲ ಕುಟುಂಬ ಪರಿವಾರದವರು ಜಾತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭ. ವಾದ್ಯ ವೈಭವಗಳೊಂದಿಗೆ ಜಾತ್ರೆ ನೆರವೇರ್ತಾ ಇದೆ. ಎತ್ತರವಾಗಿರ್ತಕ್ಕಂಥ ತೇರು, ಸಾವಿರಾರು ಜನ, ನೂರಾರು ಜನ ಜಾತ್ರೆಯೊಳಗ ಪಾಲ್ಗೊಂಡಿರ್ತಕ್ಕಂಥ ಸಂದರ್ಭ. ಯಾರೋ ಒಬ್ಬ ವ್ಯಕ್ತಿ ಉತ್ತತ್ತಿಯನ್ನು ಹಿಡಿದುಕೊಂಡು ತೇರಿಗೆ ಒಗಿತಾನ. ಆ ಉತ್ತತ್ತಿ ಕಳಸಕ್ಕೆ ಬಿಡೋದು ಸೇದ ಮಾದಲಾಂಬಿಕೆ ಉಡಿ ಒಳಗ ಬೀಳ್ತದ. ಮಾದಲಾಂಬಿಕೆ ಕಣ್ಣಿಗೆ ಹಚ್ಕೊಂಡು ಆ ಪರಮಾತ್ಮನ ಕೃಪೆ ಆಯ್ತು, ಆ ನನ್ನ ಒಂದು ಪ್ರಾರ್ಥನೆ, ಆ ನನ್ನ ಒಂದು ಕೊರಗು ಆ ಭಗವಂತನಿಗೆ ಕೇಳಿಸ್ತಾ ಅಂತ ಕಣ್ಣಿಗೆ ಒತ್ತುಕೊಂಡು ಹೇ ಪರಮಾತ್ಮ ಅಂತ ತಿಳ್ಕೊಂಡು ನಮಸ್ಕಾರವನ್ನು ಮಾಡಿ ಆ ಉತ್ತತ್ತಿಯನ್ನು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಆ ಭಗವಂತನ ದರ್ಶನವನ್ನ, ಆ ನಂದೀಶನ ದರ್ಶನವನ್ನ ಮಾಡ್ಕೊಂಡು ಬರೋದು ಅಂತ ತಿಳ್ಕೊಂಡು ಆ ಗರ್ಭದ ಗುಡಿ ಒಳಗೆ ಬರ್ತಾಳೆ. ನಮ್ರತೆಯಿಂದ, ಭಕ್ತಿಯಿಂದ ಹಣಿ ಹಚ್ಚಿ ನಮಸ್ಕಾರವನ್ನ ಮಾಡ್ತಾಳೆ. ನಮಸ್ಕಾರವನ್ನ ಮಾಡಿ ಆ ನಂದೀಶನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ. ಹೇ ನಂದೀಶ, ವಂಶ ಉದ್ಧಾರಕವನ್ನು ಕೊಡು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದಷ್ಟೇ ತಡ ಆ ನಂದೀಶನ ಬಲಭಾಗದಿಂದ ಒಂದು ಪುಷ್ಪ ಕೆಳಗೆ ಬಿದ್ದೇ ಬಿಡ್ತು. ಅಲ್ಲಿರುವಂತ ಅರ್ಚಕ ಹೇಳ್ತಾನೆ, ತಾಯಿ, ಆ ಭಗವಂತನ ಮೇಲೆ ಇರುವಂತ ಬಲಗಡೆ ಭಾಗದಲ್ಲಿ ಇರುವಂತ ಹೂವ ನಿನಗೆ ಆಶೀರ್ವಾದವಾಗ್ಯದ, ಇದನ್ನ ತಗೋ ಅಂತ ತಿಳ್ಕೊಂಡ ಆ ಮಾದಲಾಂಬಿಕೆ ಹುಡಿ ಒಳಗ ಆ ಹೂವನ್ನ ಕೊಡ್ತಾಳೆ. ಮಾದಲಾಂಬಿಕೆ ಅಂತಾಳೆ, ಹೇ ಪರಮಾತ್ಮ, ನನ್ನ ಸಂಕಲ್ಪ ಅಂತಕ್ಕಂಥದ್ದು, ನನ್ನ ಇಚ್ಛೆ ಅಂತಕ್ಕಂಥದ್ದು ನೀನು ಈಡೇರಿಸ್ತಕ್ಕಂಥ ಒಂದು ದರ್ಶನವನ್ನ ಕೊಟ್ಟಿಯಲ್ಲ, ನಾನೇ ಪುಣ್ಯವಂತಳು, ನಾನೇ ಧನ್ಯವಂತಳು ಅಂತ ತಿಳ್ಕೊಂಡು ಬರ್ತಾಳೆ. ಮನೆಗೆ ಬಂದು ಗಂಡನಿಗೆ, ಮಾದರಸನಿಗೆ ಹೇಳ್ತಾಳೆ, ರೀ ಹಿಂಗ ಜಾತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭ ಉತ್ತತ್ತಿಯನ್ನ ಆಶೀರ್ವಾದ ರೂಪದಲ್ಲಿ ಬಂತು. ಗುಡಿಗೆ ಹೋಗಿರ್ತಕ್ಕಂಥ ಸಂದರ್ಭ ಹೀಗೆ ಆ ಮೂರ್ತಿ ಮೇಲೆ ಇರ್ತಕ್ಕಂಥ ನಂದೀಶನ ಮೇಲೆ ಇರುವಂತ ಹೂವು ಆಶೀರ್ವಾದ ಫಲವಾಗಿ ನನಗೆ ಇವತ್ತು ಸಿಕ್ಕ್ಯದ ಅಂತ ತಿಳ್ಕೊಂಡು ಹೇಳ್ತಾಳೆ. ಮಾದರಸನಿಗೆ ಬಹಳ ಖುಷಿ ಆಯ್ತು. ನಂದೀಶ ಎಲ್ಲ ಆ ನಂದೀಶನ ಇಚ್ಛೆ ಅಂತ ತಿಳ್ಕೊಂಡು ಇಬ್ರು ಸಂತೋಷದಿಂದ, ಖುಷಿಯಿಂದ
ಆನಂದದಿಂದ ರಾತ್ರಿ ಸಮಯ ಮಲ್ಕೊಂಡು ಬಿಟ್ಟಿರ್ತಾರೆ. ಬೆಳಗಿನ ಜಾವ ನಸುಕಿನ ಜಾವದೊಳಗ ಆ ತಾಯಿ ಮಾದಲಾಂಬಿಕೆಗೆ ಕನಸೊಂದು ಬೀಳ್ತದ. ಬೆಳಗ್ಗೆ ಆ ನಂದೀಶನ ರೂಪದೊಳಗ ಒಬ್ಬ ಮಹಾತ್ಮನ ಆಗಮನ ಆಗ್ತದ ಕನಸಿನೊಳಗೆ. ಬೆಳ್ಳಂಬೆಳಗ್ಗೆ ನೋಡ್ಬೇಕು ಅವನ ಆಗಮನ ಹೆಂಗಿತ್ತಪ್ಪ ಅಂತಂದ್ರೆ ಮೈ ತುಂಬ ಕಾವಿಯ ಲಾಂಛನ, ಹಣೆ ಮೇಲೆ ಭಸ್ಮ, ಕೊರಳೊಳಗೆ ರುದ್ರಾಕ್ಷಿ, ಕೈ ಒಳಗೆ ಕಮಂಡ್ಲ, ಪಾದದೊಳಗೆ ಪಾದುಕೆ, ಇವೆಲ್ಲ ಹಾಕೊಂಡು ಬರ್ತಾ ಇದ್ದ. ಮಹಾತ್ಮನ ಆಗಮನವನ್ನ ನೋಡಿದ್ರೆ ಸಾಕು ಆ ನಂದೀಶನ ಜಂಗಮ ರೂಪದೊಳಗ ಬರ್ತಾ ಇದಾನೆ ಏನೋ ಅಂತಕ್ಕಂಥದ್ದು. ತಾಯಿ ಮಾದಲಾಂಬಿಕೆ ಕನಸಿನೊಳಗನೆ ನಮಸ್ಕಾರವನ್ನ ಮಾಡ್ತಾಳೆ. ಎರಡೂ ಕೈ ಜೋಡಿಸಿ ನಮಸ್ಕಾರವನ್ನ ಮಾಡ್ತಾಳೆ. ಆ ತಾಯಿಗೆ ಹೇಳ್ತಾರೆ, ಆ ಮಹಾತ್ಮ ಹೇಳ್ತಾನೆ, ನೀನು ಬಹಳ ಪುಣ್ಯವಂತಿ, ನೀನು ಬಹಳ ಸೌಭಾಗ್ಯವಂತಿ. ಆ ಒಂದು ನಿನ್ನ ಉದರದಲ್ಲಿ, ನಿನ್ನ ಗರ್ಭದಲ್ಲಿ ಸಾಕ್ಷಾತ್ ನಂದೀಶನೇ ಜನಿಸಿ ಬರ್ತಾನೆ. ಆ ನಂದೀಶನ ರೂಪದೊಳಗ ನೀನು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತೀಯ ಅಂತ ತಿಳ್ಕೊಂಡು ಆ ಪುಣ್ಯಾತ್ಮ ಆ ತಾಯಿಗೆ ಕನಸಿನೊಳಗ ಹೇಳ್ತಾನಂತ, ಆಶೀರ್ವಾದವನ್ನ ಮಾಡ್ತಾನಂತ ಕನಸಿನೊಳಗ. ನೋಡ್ರಿ, ನಿನ್ನ ಉದರದಲ್ಲಿ ಸಾಕ್ಷಾತ್ ನಂದೀಶನೇ ನೆಲೆಸಿ ಬರ್ತಾನೆ, ನಂದೀಶನೇ ಹುಟ್ಟಿ ಬರ್ತಾನೆ. ಹುಟ್ಟಿ ಬಂದ ತಕ್ಷಣನೇ ನೀನು ಆ ಮಗುವಿಗೆ, ಗಂಡು ಮಗುವಿಗೆ ಬಸವಣ್ಣ ಅಂತ ತಿಳ್ಕೊಂಡು ಹೆಸರಿಡಬೇಕು ಅಂತ ತಿಳ್ಕೊಂಡು ಹೇಳ್ತಾನೆ. ಬಸವಣ್ಣ ಅಂತ ತಿಳ್ಕೊಂಡು ಅಷ್ಟನ್ನೋದೇ ತಡ. ಬೆಳಗಿನ ಜಾವ ನಸುಕಿನ ಜಾವ ಬೆಳಗ ಇನ್ನೇನು ಸೂರ್ಯ ಹುಟ್ಟುವಂತ ಸಂದರ್ಭದಾಗ ಕಣ್ಣು ತೆಗೆದು ನೋಡ್ತಾಳ. ಒಬ್ಬ ಮಹಾತ್ಮ ಮುಂದೆ ರೋದ ಇಲ್ಲ, ಮಾಯಾಗಿ ಹೋಗಿಬಿಟ್ಟಿರ್ತಾನೆ. ಬಾಜುದೊಳಗೆ ತನ್ನ ಗಂಡನಾಗಿರ್ತಕ್ಕಂಥ ಮಾದರಸ ಇರ್ತಾನ, ಅವನಿಗೆ ಎಬಸ್ತಾಳ. ಹೇಳ್ರಿ ಕನಸಿನೊಳಗ ಹಿಂಗ ಒಬ್ಬ ಪುಣ್ಯಾತ್ಮ ಬಂದಿದ್ದ, ಕಾವಿಲಾಂಛನವನ್ನ ಧರಿಸಿಕೊಂಡಿದ್ದ, ಹಣಿ ಮೇಲೆ ಭಸ್ಮ, ಕಲ್ಲೊಳಗ ರುದ್ರಾಕ್ಷಿ, ಕೈ ಒಳಗ ತ್ರಿಪುಂಡಲ, ಕೈ ಒಳಗ ಮಂಡಲ, ಇವೆಲ್ಲವನ್ನು ಕೂಡ ಹಿಡ್ಕೊಂಡು ನೀನು ಉದರದೊಳಗ ಗಂಡು ಮಗುವಿಗೆ ಜನನ ಆಗ್ತದ. ಆ ನಂದೀಶನೇ ನಿನ್ನ ಗರ್ಭದೊಳಗೆ ನೆಲೆಸಿ ಬರ್ತಾನೆ, ಅವನಿಗೆ ಬಸವಣ್ಣ ಅಂತ ತಿಳ್ಕೊಂಡು ಹೆಸರಿಡಬೇಕು ಅಂತ ತಿಳ್ಕೊಂಡು ಹೇಳಿದ್ರು ಅನ್ನೋದು ಅಷ್ಟೇ ತರ. ಆ ಮಾದರಸನ ಮುಖದಲ್ಲಿ ಸಂತೋಷವೇ ಸಂತೋಷ, ಆನಂದವೇ ಆನಂದ. ಯಾಕೆ ವಂಶೋದ್ಧಾರಕ ಇಲ್ಲ ಅಂತಕ್ಕಂಥ ಕೊರಗಣ್ಣ ದೂರ ಆಯ್ತು ಅಂತಕ್ಕಂಥ ಆನಂದವೇ ಆನಂದ. ನೀನೊಲಿದರೆ ಕೊರಡು ಕೊಡಿರುವುದಯ್ಯ, ನೀನೊಲಿದರೆ ಬಲು ಬರಡು ಹಯಣುವುದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪದೆ ಕೂಡಲ ಸಂಗಮದೇವ. ಬಸವಣ್ಣ ಹೇಳ್ತಾನಲ್ಲ, ಆ ಪರಮಾತ್ಮನ ಕೃಪೆ ಅಂತಕ್ಕಂಥದ್ದು, ಆ ದೇವರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆತಪ್ಪ ಅಂತಂದ್ರೆ ನೋಡುವುದರಷ್ಟಿಗೆ ನಮಗೆ ಹೇಳ್ಬೇಕಲ್ಲ, ಎಲ್ಲವೂ ಕೂಡ ಕಣ್ಣು ಮುಂದೆ ಇರ್ತದಂತ. ಹಾಗೆ ಆ ತಾಯಿಯ ಬಯಸಿರ್ತಕ್ಕಂಥದ್ದು ಏನು? ವಂಶ ಉದ್ಧಾರಕನನ್ನ, ವಂಶ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪದು ಕೂಡಲ ಸಂಗಮದೇವ ಅನ್ನುವ ಹಾಗೆ ಆ ಪರಮಾತ್ಮ ಆತನ ಭಕ್ತಿಗೆ ಒಲೆದು ಆ ಜಂಗಮ ಏನ್ ಹೇಳಿ ಹೋಗಿದ್ದಲ್ಲ, ನಿನ್ನ ಉದರದೊಳಗ ಗಂಡು ಮಗುವಿನ ಜನನ ಆಗ್ತದ, ಆತನೇ ನಂದೀಶ, ಆತನ ಹೆಸರು ಮುಂದೆ ನೀನು ಬಸವಣ್ಣ ಅಂತ ಇಡಬೇಕು ಅಂತ ತಿಳ್ಕೊಂಡು ಏನು ಹೇಳಿ ಹೋಗಿರ್ತಾನಲ್ಲ, ಆ ಪುಣ್ಯ ಅಂತಕ್ಕಂಥದ್ದು ಒದಗಿ ಬಂದದ. ಆ ತಾಯಿ ಮಾದಲಾಂಬಿಕೆ ಗರ್ಭವನ್ನ ಧರಿಸ್ತಾಳೆ. ಗರ್ಭವನ್ನ ಧರಿಸಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4-5 ತಿಂಗಳಾಯ್ತು, 7-8 ತಿಂಗಳಿಗೆ ಬಯಕೆ ಪ್ರಾರಂಭ ಆಗ್ತದ. ಎಂತ ಬಯಕೆ? ಪರಮಾತ್ಮನನ್ನ ಸ್ಮರಣೆಯನ್ನ ಮಾಡಬೇಕು, ಜಪ ತಪ ಪೂಜೆ ಅನುಷ್ಠಾನಗಳನ್ನ ಮಾಡಬೇಕು, ಸದಾಕಾಲ ಆ ಭಗವಂತನ ಆ ಒಂದು ಸ್ಮರಣೆಯಲ್ಲಿ ಇರಬೇಕು ಅಂತ ತಿಳ್ಕೊಂಡು ಇಂಥ ಬಯಕೆ ಪ್ರಾರಂಭ ಆಯಿತು. 9 ತಿಂಗಳು ಬಂದೇ ಬಿಡ್ತು. ಆ ಬಯಕೆವನ್ನ ತೀರಿಸಿ ಬರ್ಬೇಕಂತ ತಿಳ್ಕೊಂಡು ಭಾಗ್ಯವಾಡಿಯಿಂದ ಇಂಗಳೇಶ್ವರಕ್ಕೆ ಹೋಗ್ತಾಳೆ ಮಾದಲಾಂಬಿಕೆ. 9 ತಿಂಗಳು ಆಗಿರ್ತದ, ತುಂಬ ಗರ್ಭಿಣಿ ಆಗಿರ್ತಾಳ. ಬಸವಣ್ಣ ಹುಟ್ಟುಕ್ಕಿಂತ ಪೂರ್ವದೊಳಗ ಒಂದು ಘಟನೆ ನಡೀತದ, ಭಾಗ್ಯವಾಡಿ ಒಳಗ ಒಂದು ಘಟನೆ ನಡೀತದ. ಆ ಘಟನೆಯನ್ನ ನಾವು ಕೇಳಿದ್ರೆ ನಮ್ಮ ಕಣ್ಣೊಳಗೆ ನೀರು ಬರ್ತಾವ, ಮೈಯೆಲ್ಲ ಜುಮ್ ಅನಿಸ್ತದ. ಬಸವಣ್ಣ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಹೇಗಿತ್ತು ಈ ಜಗತ್ತು ಅಂತಕ್ಕಂಥದ್ದು,
ಬಸವನ ಬಾಗೇವಾಡಿ ಉಳ್ಳವರ ಓಣಿ ಒಳಗ ಪೂಜೆ ನಡೀತಾ ಇರ್ತದೆ, ಹೋಮ ಹವನ ನಡೀತಾ ಇರ್ತದೆ. ಉಳ್ಳವರ ಓಣಿ ಒಳಗ ಪೂಜೆ ಹವನ, ವಿಪ್ರರು ಮಂತ್ರವನ್ನ ಪಠಣೆಯನ್ನ ಮಾಡ್ತಿರ್ತಾರೆ. ದಲಿತರ ಕೇತ ಅಂತಕ್ಕಂಥ ಒಬ್ಬ ವ್ಯಕ್ತಿ, ದಲಿತರ ಕೇತ ಅಂತಕ್ಕಂಥ ಒಬ್ಬ ವ್ಯಕ್ತಿ, ದಲಿತ ಅಂತಂದ್ರೆ ನೀನು ಕನಿಷ್ಠ, ನೀನು ಅಸ್ಪೃಶ್ಯ ಅಂತ ತಿಳ್ಕೊಂಡು ಏನು ಊರೊಳಗೆ ಇಟ್ಟಿತ್ತಲ್ಲ ಈ ಸಮಾಜ, ಉಳ್ಳವರ ಮಲಮೂತ್ರವನ್ನು ಹೊತ್ತುಕೊಂಡು ಹೋಗಿ ಚೆಲ್ಲಿ ಬರಬೇಕು ಅಂತಕ್ಕಂಥ ಏನು ಆ ಕೆಟ್ಟ ಪದ್ಧತಿ ಅಂತಕ್ಕಂಥದ್ದು ಆಗಿನ ಪೂರ್ವದಲ್ಲಿ. ದಲಿತ ಅಂತಂದ್ರೆ ನೀನು ಕನಿಷ್ಠ, ನೀನು ಅಸ್ಪೃಶ್ಯ ಅಂತ ತಿಳ್ಕೊಂಡು ಏನು ಬಸವಣ್ಣ ಹುಟ್ಟುಕಿಂತ ಪೂರ್ವದಲ್ಲಿ ಇದಂತ ಕೆಟ್ಟ ಪದ್ಧತಿ ಇತ್ತಂತಂದ್ರೆ ತಾಯಿ, ಬಹಳ ಕೆಟ್ಟ ಪದ್ಧತಿ. ಉಳ್ಳವರ ಓಣಿ ಒಳಗ ಪೂಜೆ ನಡೆದದ, ಹೋಮ ಹವನ ನಡೆದದ. ಒಬ್ಬ ವ್ಯಕ್ತಿ ಹೇಳ್ತಾನೆ, ದಲಿತರ ಕೇತನಿಗೆ ಕರು ಸತ್ತು ಬಿದ್ದದ, ಆ ಕರುವನ್ನ ಹೊತ್ತುಕೊಂಡು ಬಾ ಅಂತ ತಿಳ್ಕೊಂಡು ದಲಿತ ಕರುವನ್ನು ಹೊತ್ತುಕೊಂಡು ಬರಬೇಕು ಅಂತ ತಿಳ್ಕೊಂಡು ಆ ಕರುವನ್ನು ಹೊತ್ತುಕೊಂಡು ಬರ್ತಿರ್ತಕ್ಕಂಥ ಸಂದರ್ಭ. ಉಳ್ಳವರ ಓಣಿ ಒಳಗ ಪೂಜೆ ನಡೆದದ, ವಿಪ್ರರಿಂದ ಆ ಮಂತ್ರ ಘೋಷ ಅಂತಕ್ಕಂಥದ್ದು ನಡೆದದ. ಆ ಹೋಮದ ಕುಂಡದೊಳಗೆ ಹಾಕಿರ್ತಕ್ಕಂಥ ಎಲ್ಲ ಹವಿಸ್ಸುಗಳ ಸುಗಂಧವಾಗಿರ್ತಕ್ಕಂಥ ವಾಸನೆ ಬರ್ತಾ ಇದ್ದ. ಆ ಮಂತ್ರ ಕೇತನ ಕಿವಿಗೆ ಬಿತ್ತು ನೋಡ್ರಿ. ಆ ಹೋಮದ ಕುಂಡದೊಳಗಾಗಿರ್ತಕ್ಕಂಥ ಆ ಹವಿಸ್ಸುಗಳ ಆ ಒಂದು ಸುವಾಸನೆ ಅಂತಕ್ಕಂಥದ್ದು ಕೇತನ ಕಿವಿಗೆ ವಾಸನೆ ಬಂದೇ ಬಿಡ್ತು. ಏನು ತಿಳಿಯದ ಮುಗ್ಧ, ಏನು ತಿಳಿಯದ ಮುಗ್ಧ. ಏನಿದು? ಎಲ್ಲೋ ವೇದಘೋಷ ನಡೀತಾ ಇದೆ, ಮಂತ್ರ ಪಠಣ ನಡೀತಾ ಇದೆ, ಎಲ್ಲೋ ಒಂದಿಷ್ಟು ಮಂತ್ರ ಕೇಳ್ತಾ ಇದೆ ಅಂತ ತಿಳ್ಕೊಂಡು ನೋಡೋಣ ಅಂತ ತಿಳ್ಕೊಂಡು ಏನು ತಿಳಿಯದ ಮುಕ್ತ ಆ ದಲಿತರ ಕೇತ ಒಂದೆರಡು 4 ಹೆಜ್ಜೆ ಮೇಲೆ ಹೋಗ್ತಾನೆ, ಮೇಲೆ ಹೋಗ್ತಾನೆ. ಉಳ್ಳವರ ಬ್ರಾಹ್ಮಣರ ಮನೆಯೊಳಗೆ ಪೂಜೆ ನಡೀತಾ ಇರ್ತದೆ, ಹೋಮ ಹವನ ನಡೀತಾ ಇರ್ತದೆ. ವಿಪ್ರರು ವೇದಘೋಷ ಮಂತ್ರವೇಷವನ್ನು ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ. ಕೇತ ನೋಡ್ತಾನೆ, ಇಣಿಕೆ ಹಾಕಿ ಹೋಮದ ಕುಂಡ ಇರುತ್ತದೆ, ಅಲ್ಲಿ ಅಗ್ನಿ ಇರ್ತದೆ, ಉರಿತಾ ಇರ್ತದೆ. ಹೋಮದೊಳಗೆ ಹಾಕುವಂತ ಸಾಮಗ್ರಿಗಳನ್ನ ಹಾಕಿ ಹಾಕಿ ಮಂತ್ರ ಘೋಷಣವನ್ನ ಮಾಡ್ತಾ ಇರ್ತಾರೆ. ಅಬ್ಬಬ್ಬಾ, ಇದಂತ ಆನಂದ, ಇದಂತ ಸಂತೋಷ ಅಂತ ತಿಳ್ಕೊಂಡು ದಲಿತರ ಕೇತ ಮನುಷ್ಯನೊಳಗೆ ನಡೀತಾನೆ, ಮನುಷ್ಯನೊಳಗೆ. ಇಷ್ಟ ಅನ್ನೋದೇ ತಡ ಆ ಮನೆಯ ಮಾಲೀಕನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಆ ದಲಿತರ ಕೇತನನ್ನ ನೋಡ್ತಾನೆ. ಆ ದಲಿತ ಕೇತನನ್ನು ನೋಡಿ ಆ ನರಸಿಂಹ ಪೆದ್ದೆ ಹೇಳ್ತಾನೆ, ಧರ್ಮ ಹದಗೆಟ್ಟು ಹೋಯ್ತು, ಧರ್ಮ ಕುಲಗೆಟ್ಟು ಹೋಯ್ತು. ಕೀಳ ಜಾತಿಯವನಾಗಿರ್ತಕ್ಕಂಥ ದಲಿತ ನಮ್ಮ ಮನೆಯೊಳಗೆ ನಡೆಯುವಂತ ಮಂತ್ರಘೋಷವನ್ನು ಕೇಳಿದ್ದಾನೆ, ಈ ಪೂಜೆಯನ್ನು ನೋಡಿದ್ದಾನೆ. ಅಪರಾಧ, ಇದು ಘೋರ ಅಪರಾಧ. ಆ ಮನೆಯ ಮಾಲೀಕನಾಗಿರ್ತಕ್ಕಂಥ ನರಸಿಂಹ ಪೆದ್ದೆ ಹೇಳ್ತಾನೆ, ಆ ದಲಿತರ ಕೇತ ಅಂತಕ್ಕಂಥ ಬಾಲಕ ನಮ್ಮ ಮನೆ ಒಳಗೆ ನಡೀತಿರ್ತಕ್ಕಂಥ ಪೂಜೆ ಅಂತಕ್ಕಂಥದ್ದು, ಆ ಮಂತ್ರ ಘೋಷ ಅಂತಕ್ಕಂಥದ್ದನ್ನ ಕೇಳಿದ್ದಾನೆ. ಅಪರಾಧ, ಇದು ಬಹಳ ಘೋರ ಅಪರಾಧ, ಆತನಿಗೆ ಶಿಕ್ಷೆ ಆಗಲೇಬೇಕು. ನೋಡ್ರಿ, ಬಸವಣ್ಣ ಹುಟ್ಟಿಕಿದ ಪೂರ್ವದಲ್ಲಿ ಯಾವ ಸ್ಥಿತಿ ಇತ್ತು ಈ ನಮ್ಮ ಸಮಾಜ ಅಂತಕ್ಕಂಥದ್ದು, ಯಾವ ಸ್ಥಿತಿ ಒಳಗಿತ್ತು ಈ ಸಮಾಜ ಅಂತಕ್ಕಂಥದ್ದು. ಅಯ್ಯೋ, ನಾನೇನು ತಪ್ಪು ಮಾಡೀನಿ, ನಾನೇನು ಅಂತ ತಪ್ಪುಗಳನ್ನ ಮಾಡೀನಿ ಅಂತ ತಿಳ್ಕೊಂಡು ಆ ದಲಿತರ ಕೇತ ಶಿವ ಅಂತ ತಿಳ್ಕೊಂಡು ಓಡೋಡಿ ಮನೆ ಒಳಗೆ ಹೋಗ್ತಾನೆ. ಹೋಗಿ ಕೌದಿಯನ್ನ ಹೊಚ್ಕೊಂಡು ನಡಕ್ತಾ ಮನೆ ಒಳಗೆ ಕುಂತಿರ್ತಾನೆ. ಈ ನರಸಿಂಹ ಪೆದ್ದಿ ಅಂತಕ್ಕಂಥದ್ದು ಅಷ್ಟಕ್ಕೆ ಮುಗಿಸಲಿಲ್ಲ. ಆ ಬಂಧು ಬಾಂಧವರ ಸಮಾಜವನ್ನ ಕೂಡಿಸಿ ಆ ನೋಡಿರ್ತಕ್ಕಂಥ ದಲಿತರ ಕೇತನಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ತಿಳ್ಕೊಂಡು ಒಂದು ಸಭೆ ಪ್ರಾರಂಭವಾಗೇ ಬಿಡ್ತು. ಸಭೆ ಒಳಗ ಆ ಮಂತ್ರ ಘೋಷಣೆಯನ್ನ ಕೇಳಿರ್ತಕ್ಕಂಥ ದಲಿತರ ಕೇತ ಕಣ್ಣುಗಳಿಂದ ಪೂಜೆಯನ್ನ ನೋಡಿರ್ತಕ್ಕಂಥವನ ಆ ಕೇತನಿಗೆ ಶಿಕ್ಷೆ ಆಗಲೇಬೇಕು. 108 ಜನ ನೆರವೇರುತ್ತಾರೆ. ಒಬ್ಬರ ಬಾಯಲ್ಲಿ ಒಂದು ಶಿಕ್ಷೆ, ನಾನಾ ತರ ಮಾತಾಡ್ತಿರ್ತಾರೆ.
ಆ ದಲಿತ ಕೇತನಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ನರಸಿಂಹ ಪೆದ್ದೆ ಹೇಳ್ತಾನೆ. ಏನು ದಲಿತರ ವ್ಯಕ್ತಿ ಆಗಿರ್ತಕ್ಕಂಥ ಆ ಕೇತ ಏನು ನಮ್ಮ ಮನೆಯೊಳಗೆ ನಡೆದಿರ್ತಕ್ಕಂಥ ಆ ಪೂಜೆಗಳನ್ನ ಮಂತ್ರಗಳನ್ನ ಏನು ಯಾವ ಕಿವಿಗಳಿಂದ ಕೇಳ್ತಾನಲ್ಲ, ಆ ಕಿವಿಗೆ ಕಾದ ಕಬ್ಬಿಣದ ರಸವನ್ನು ಹಾಕಬೇಕು ಅಂತಕ್ಕಂಥ ಶಿಕ್ಷೆ ಆಜ್ಞೆ ಹಾಗೇ ಬಿಡ್ತು. ಕಾದ ಕಬ್ಬಿಣದ ರಸ ಅಂತಂದ್ರೆ ಸಾಮಾನ್ಯ ಬೇಡ ತಾಯಿ, ಕೇಳೋದಕ್ಕೆ ನಮಗ ಎಷ್ಟು ನೋವು ಹಾಕಿರ್ಬೋದು, ಕಣ್ಣಾಗ ನೀರು ಬರ್ತಾವ. ಆದರೆ ಬಸವಣ್ಣ ಹುಟ್ಟುಕಿಂತ ಪೂರ್ವದಲ್ಲಿ ದೀನ ದಲಿತರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಆ ನಾಯಿ ನೊಣ ನರ್ಚಕ್ಕಿಂತಲೂ ಕನಿಷ್ಠ. ದಲಿತರು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವರು, ಉಳ್ಳವರ ಮಲಮೂತ್ರಗಳನ್ನು ಹೊತ್ತುಕೊಂಡು ಹೋಗಿರ್ತಕ್ಕಂಥವರು, ಸತ್ತ ಹೆಣಗಳನ್ನು ಹೊತ್ತೊಯ್ದುಕೊಂಡು ಹೋಗಿರ್ತಕ್ಕಂಥವರು. ಇಷ್ಟೆಲ್ಲವನ್ನ ನಾವೆಲ್ಲ ಮಾಡಿಸ್ಕೊಂಡ್ರು ಕೂಡ ಆ ದಲಿತರು ಆ ಉಳ್ಳವರ ಮಲಮೂತ್ರವನ್ನ ಹೊತ್ಕೊಂಡು ಹೋಗುವಂತ ಸಂದರ್ಭದೊಳಗ ಹೇಸಿಗೆ ಬರ್ತದ ಅಂತಂದ್ರೆ ಕೆಳಗೆ ಉಗುಳಂಗೂ ಇಲ್ಲ. ಯಾಕ? ಈ ಜಲ ಅಪವಿತ್ರ ಆಕೈತೆ ಅಂತ ತಿಳ್ಕೊಂಡು ಕೊಳ್ಳೊಳಗ ಗಡಿಗೆಯನ್ನ ಕಟ್ಕೊಂಡು ಅಡ್ಡಾಡ್ತಿದ್ರು. ಯಾಕ? ಕೆಳಗ ಉಗುಳಿದ್ರ ಅಪವಿತ್ರ ಆಗ್ತದ ಅಂತ ತಿಳ್ಕೊಂಡು ಗಡಿಗೆಯನ್ನ ಕಟ್ಕೊಂಡು ಅಡ್ಡಾಡ್ತಿದ್ರು. ಅಲ್ಲೇ ಗಡಿಗೆ ಒಳಗೆ ಉಗುಳಬೇಕಾಗಿತ್ತು. ನೆನೆಯುವಂತ ಸಂದರ್ಭದೊಳಗ ಅವ್ರ ಹೆಜ್ಜೆ ಮೂಡಬಾರದು, ಮೂಡ್ತಪ್ಪ ಅಂತಂದ್ರೆ ಇದು ಅಪವಿತ್ರ ಆಗ್ತದೆ ಅಂತ ತಿಳ್ಕೊಂಡ ಹಿಂದೆ ಕಸಬರಗಿನ ಮುಳ್ಳ ಕಂಟಿಗಿನ ಕಟ್ಕೊಂಡು ಅಡ್ಡಾಡ್ತಕ್ಕಂತ ಆ ಪದ್ಧತಿ ಆಗಿನ ಕಾಲದೊಳಗಿತ್ತು ಅಂತೆ. ಆಗಿನ ಕಾಲದೊಳಗೆ ಕಾರಣ ಆ ಬಸವಣ್ಣ ಹುಟ್ಟುಕಿದ ಪೂರ್ವದೊಳಗ ಈ ಸಮಾಜ ಅಂತಕ್ಕಂಥದ್ದು ಜಾತಿ ಭೇದ ಭಾವ ಮತ ಪಂಗಡ ಹಿರಿಯ ಬಿಳಿಯ ಕರಿಯ ನಾನು ನಂದು ನನ್ನದು ಅಂತಕ್ಕಂಥದ್ದು ಆಗಿನ ಪೂರ್ವದೊಳಗೆ ಬಾಳುತ್ತಂತ. ದಲಿತರು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವರು, ಮಾಂಸವನ್ನ ತಿಂತಕ್ಕಂಥವರು ಅಂತ ಕರೀತಿದ್ರಂತೆ. ಆದ್ರೆ ಇಷ್ಟೆಲ್ಲ ಅವರಿಗೆ ಮಾಡಿಸ್ಕೊಂಡು ಅವರಿಗೆ ಕೊಟ್ಟಿರ್ತಕ್ಕಂಥ ಫಲ ಏನು? ನಾವು ಉಂಡು ಬಿಟ್ಟಿರ್ತಕ್ಕಂಥ ಅನ್ನವನ್ನೇ ಅವರು ಉಣಬೇಕು, ನಾವು ಹುಟ್ಟು ಬಟ್ಟಿರ್ತಕ್ಕಂಥ ಬಟ್ಟೆಯನ್ನೇ ಅವರು ಉಡಬೇಕು. ಆ ಮನೆತನದೊಳಗ ಆ ಒಂದು ಸಮಾಜದೊಳಗೆ ಯಾರು ಕೂಡ ಒಳ್ಳೆಯ ರೀತಿ ಶಿಕ್ಷಣವನ್ನ ಪಡೆದುಕೊಳ್ಳಬಾರದು. ಯಾಕೆ? ಅವ್ರು ಕಲಿತು ದೊಡ್ಡವರಾದ್ರೆ, ಅವ್ರು ಶಾಣ್ಯರಾದ್ರಪ್ಪ ಅಂತಂದ್ರೆ ನಾವು ನೋಡ್ರಿ ಎಂತ ಒಂದು ಸಣ್ಣದಾಗಿರ್ತಕ್ಕಂಥ ಯೋಚನೆ. ಅವ್ರಿಗೆ ಫಲ ಏನ್ ಸಿಕ್ತು? ನಾವು ಉಂಡು ಬಿಟ್ಟಿರ್ತಕ್ಕಂಥ ಅನ್ನನೇ ಅವರು ಉಣಬೇಕು, ನಾವು ಹುಟ್ಟು ಬಿಟ್ಟಿರ್ತಕ್ಕಂಥ ಬಟ್ಟೆನೇ ಅವರು ಉಡಬೇಕು. ಹೇಗಿತ್ತು ಆಗಿನ ಕಾಲದೊಳಗ ಆ ಪರಿಸ್ಥಿತಿ ಅಂತಕ್ಕಂಥದ್ದು. ಏನು ಆ ದಲಿತರ ಕೇತನಿಗೆ ಕಾದ ಕಬ್ಬಿಣದ ರಸವನ್ನು ಕಿವಿಯೊಳಗೆ ಹಾಕಬೇಕು ಅಂತ ತಿಳ್ಕೊಂಡು ಏನು ಆಜ್ಞೆ ಆಗಿತ್ತಲ್ಲ, ಆ ದಿವಸ ಬಂದೇ ಬಿಡ್ತು. 6 ಜನ ದಲಿತರ ಕೇತ ಒಂದು ಮೂಲಿ ಒಳಗ ಒಂದು ಕಡೆ ಕಬ್ಬಿಣ ಕಥ 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 ಕುದಿತಾ ಇದೆ. ದಲಿತರ ಕೇತ ಅದನ್ನ ನೋಡ್ತಾನ, ಗಳು ಅಂತ ಅಳ್ತಾನ. ಒಬ್ಬ ಏನೋ ಗೊತ್ತಿರೋದ ಒಬ್ಬ ಬಾಲಕ ಮುಗ್ಧ 100 ಜನ ನೆರವೇರ್ತಾ ಇರ್ತದೆ. ನರಸಿಂಹ ಪೆದ್ದೆ ಇರ್ತಾನೆ, ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸನೂ ಕೂಡ ಅಲ್ಲಿ ಇರ್ತಾರೆ. ಆ 100 ಜನ ಯಾಕೆ ಅಲ್ಲಿ ಸೇರಿರ್ತಾರಪ್ಪ ಅಂತಂದ್ರೆ, ಯಾರು ಕೂಡ ಆ ಶಿಕ್ಷೆಯನ್ನು ರದ್ದು ಮಾಡ್ರಿ ಅಂತ ತಿಳ್ಕೊಂಡು ಹೇಳೋದರ ಸಲುವಾಗಿ ಅಲ್ಲ. ಆ ಕಾದ ಕಬ್ಬಿಣದ ರಸವನ್ನ ಆ ದಲಿತರ ಕೇತ ಅಂತಕ್ಕಂಥ ಕಿವಿ ಒಳಗ ಹೇಗೆ ಹಾಕ್ತಾರೆ, ಅವನು ಹೇಗೆ ವಿಲಿ ಒದ್ದಾಡಿ ಸಾಯ್ತಾನೆ ಅಂತಕ್ಕಂಥದ್ದನ್ನ ನೋಡುವ ಸಂದರ್ಭವನ್ನ, ಆ ನೋಡುವ ದೃಶ್ಯವನ್ನ ನೋಡೋದಕ್ಕೆ 100 ಜನ ನೆರವೇರ್ತಿರ್ತಾರೆ. ಆಗಲಿ ಶಿಕ್ಷೆ ಪ್ರಾರಂಭ ಅಂತ ತಿಳ್ಕೊಂಡು ನರಸಿಂಹ ಪೆದ್ದೆ ಹೇಳ್ತಾನೆ. ದಲಿತರ ಕೇತ ಹೇಳ್ತಾನೆ, ಯಪ್ಪ ಇದೊಂದು ಸಲ ನನಗೆ ತಪ್ಪಾಗಿಬಿಟ್ಟದ, ನಾ ಇನ್ನೊಮ್ಮೆ ಉಳ್ಳವರ ಓಣಿಗೆ ಹೋಗೋದಿಲ್ಲ, ಆ ಬ್ರಾಹ್ಮಣ ಮನೆಗೆ ಕೂಡ ನಾ ಹೋಗೋದಿಲ್ಲ, ಇದೊಂದ್ಸಲ ತಪ್ಪಾಗಿಬಿಟ್ಟದ, ನನ್ನನ್ನು ಕ್ಷಮಾ ಮಾಡ್ರಿ, ಆ ಕಾದ ಕಬ್ಬಿಣದ ರಸ ನನ್ನ ಕಿವಿ ಒಳಗೆ ಹಾಕ್ಬೇಡ್ರಿ ಅಪ್ಪ, ಇದೊಂದ್ಸಲ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಉಳ್ಳಾಡ್ತಿರ್ತಾನ. ದಲಿತರ ಕೇತ ಉಳ್ಳಾಡ್ತಿರ್ತಾನೆ. ಆ ದಲಿತರ
ಕೇತನ ತಂದೆ ತಾಯಿಗಳಾಗಿರ್ತಕ್ಕಂಥ ಅವರು ಕೂಡ ಕೈಯನ್ನು ಮುಗಿದು ಅವರಿವರ ಕಾಲು ಮುಗಿದು ನಮಸ್ಕಾರವನ್ನ ಮಾಡಿ, ಯಪ್ಪ ಏನೋ ತಿಳಿಯದ ಹುಡುಗ ಏನೋ ತಪ್ಪು ಮಾಡಿಬಿಟ್ಟದ, ಇನ್ನೊಮ್ಮೆ ನಾವು ಆ ಕಡೆ ಹೋಗೋದಿಲ್ಲ, ಆ ಮಂತ್ರಘೋಷವನ್ನ ಕೇಳೋದಿಲ್ಲ, ಕಣ್ಣಿಂದ ಪೂಜೆಯನ್ನ ನಾವು ನೋಡೋದಿಲ್ಲ, ಎಲ್ಲೋ ಹೋಗಿ ನಾವು ಬದುಕ್ತೀವಿ. ಆ ದಲಿತರ ಕೇತನ ಒಳಗ ಆ ನನ್ನ ಮಗಳಾಗಿರ್ತಕ್ಕಂಥ ಕೇತನ ಕಿವಿ ಒಳಗ ಆ ಕಾದ ಕಬ್ಬಿಣದ ರಸವನ್ನ ಹಾಕಿದ್ರೆ ಅವನು ಬದುಕ್ತಾನೇನೋ? ಬೇಡ ಯಪ್ಪ ತಂದೆ ಬೇಡ ಅಂತ ತಿಳ್ಕೊಂಡ ಪಾದ ನಮಸ್ಕಾರ ಮಾಡಿದ್ರು ಕೂಡ ಒಬ್ಬರು ಕೂಡ ಅಲ್ಲಿ ಆ ಶಿಕ್ಷೆಯನ್ನು ರದ್ದು ಮಾಡೋದಕ್ಕೆ ತಯಾರಿಲ್ಲ. ಕಾರಣ ಆತನ ಕಿವಿ ಒಳಗೆ ಕಾದ ಕಬ್ಬಿಣದ ರಸವನ್ನ ಹಾಕಿದ್ರೆ ಒಬ್ಬ ಓರ್ವ ಬಾಲಕ ಹೇಗೆ ಸಾಯ್ತಾನ ಅಂತಕ್ಕಂಥ ಸಂದರ್ಭವನ್ನ ನೋಡೋದರ ಸಲುವಾಗಿ ಅಷ್ಟೆಲ್ಲ ಜನ ಸೇರ್ತಿರ್ತಾರೆ ಹೊರತು ಆ ಶಿಕ್ಷೆಯನ್ನು ರದ್ದವನ್ನ ಮಾಡುವುದಕ್ಕಾಗಿ ಅಲ್ಲ, ರದ್ದು ಮಾಡುವುದಕ್ಕಾಗಿ ಅಲ್ಲ. ಕಥ 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 ಕುದಿತಾ ಇರ್ತಕ್ಕಂಥ ಸಂದರ್ಭ, ಕೇತ ನೆಲದ ಮೇಲೆ ಬಿದ್ದು ಉದ್ದಾಡ್ತಿರ್ತಾನೆ. ಆತನ ತಂದೆ ತಾಯಿಗಳು ಅವರಿವರ ಕಾಲಿಡಿದು, ಯಪ್ಪ ತಪ್ಪಾಗ್ಯದ, ಇನ್ನೊಮ್ಮೆ ಅಂತದ್ದು ಮಾಡೋದಿಲ್ಲ, ಇನ್ನೊಮ್ಮೆ ಆ ಕಡೆ ಹೋಗೋದಿಲ್ಲ, ಇನ್ನೊಮ್ಮೆ ಓಲ್ನವರ ಓಣಿಗೆ ನಾ ಹೋಗೋದಿಲ್ಲ, ಇದೊಂದ್ಸಲ ಕ್ಷಮ ಮಾಡ್ರಪ್ಪ, ನನ್ನ ಮಗನಿಗೆ ಬದುಕತಕ್ಕಂತ ಒಂದಿಷ್ಟು ಬದುಕೋಕ ಆಸರೆಯನ್ನು ಕೊಡ್ರಿ ಅಂತ ತಿಳ್ಕೊಂಡು ಆತನ ತಂದೆ ತಾಯಿಗಳು ಕೇಳ್ತಿರ್ತಾರೆ. ಆದ್ರೂ ಕೂಡ ಆ ಶಿಕ್ಷೆ ಅಂತಕ್ಕಂಥದ್ದು ರದ್ದಾಗಲಿಲ್ಲ. ಇನ್ನೇನು ಆ ಕಾದ ಕಬ್ಬಿಣದ ರಸ ತಗೊಂಡು ಬಂದು ಇನ್ನೇನು ಆ ದಲಿತರ ಕೇತನ ಕಿವಿಯೊಳಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದ ಆ ಮಾದರಸನ ಕಿವಿ ಒಳಗೆ ಒಂದು ವಿಷಯವನ್ನ ಹೇಳ್ತಾನೆ. ಆ ವಿಷಯ ಕೇಳಿದ ತಕ್ಷಣವೇ ಆ ಬಸವಣ್ಣನ ಮುಖ ಖುಷಿ ಆಗ್ತಾನೆ, ಬಹಳಷ್ಟು ಸಂತೋಷ ಆಗ್ತಾನೆ. ಇನ್ನೇನು ಅವನ ಕಿವಿಯೊಳಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಮಾದರಸ ಶಿಕ್ಷೆ ರದ್ದಾಗಲಿ. ಮಾದರಸ ಹೇಳ್ತಾನೆ ಶಿಕ್ಷೆ ಅಂತಕ್ಕಂಥದ್ದು ರದ್ದಾಗಲಿ ಅಂತ ತಿಳ್ಕೊಂಡು ಹೇಳ್ತಾನೆ. ನರಸಿಂಹ ಪೆದ್ದ ಕೇಳ್ತಾನೆ, ಯಾಕೆ ಮಾದರಸ ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಹೇಳಿದೆ? ಯಾಕೆ? ಆನಂದದ ಒಂದು ವಿಷಯ ನನ್ನ ಕಿವಿಗೆ ಬಂದದ, ಸಂತೋಷದ ವಿಷಯ ಒಂದು ನನ್ನ ಕಿವಿಗೆ ಬಂದದ, ಆ ಕಾರಣದಿಂದ ನಾನು ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಹೇಳಿನಿ. ನನಗೆ ಎಷ್ಟೋ ವರ್ಷಗಳ ನಂತರ ಗಂಡು ಮಗುವಿಗೆ ಜನನ ಆಗ್ಯದ ಅಂತಕ್ಕಂಥ ಸುದ್ದಿ, ಆ ಸಂತೋಷದ ಸುದ್ದಿ ನನ್ನ ಕಿವಿಗೆ ಬಂದದ. ಆ ಬಂದಿರ್ತಕ್ಕಂಥ ದಿವಸ ಆ ಊರಿಗೆ ಸಿಹಿ ಹಂಚಬೇಕು, ಸಿಹಿ ಹಂಚೋದನ್ನ ಬಿಟ್ಟು ಮತ್ತೊಬ್ಬರ ಮನೆಗೆ ಘಾತ ಮಾಡಬಾರದು, ಮತ್ತೊಬ್ಬರ ಮನಸ್ಸು ನೋವು ಮಾಡಬಾರದು ಅಂತ ತಿಳ್ಕೊಂಡು ಈ ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡೆ ಮಾದರಸ ಹೇಳ್ತಾನೆ ಅಂತಕ್ಕಂಥ ವಿಚಾರ. ಹಾಗೆ ಶಿಕ್ಷೆ ರದ್ದಾಯ್ತು. ಶಿಕ್ಷೆ ರದ್ದಾದ ಮೇಲೆ ಆ ಒಂದು ದಲಿತರ ಕೇತ ಅಂತಕ್ಕಂಥವ ಹೇಳ್ತಾನೆ, ತಂದೆ ಪರಮಾತ್ಮ ನಿನ್ನಿಂದ ನನ್ನ ಜೀವ ಇವತ್ತಿನ ದಿವಸ ಉಳಿತು. ತಂದೆ ತಾಯಿಗಳು ಕೇಳ್ತಿರ್ತಾರೆ, ನಿನ್ನಿಂದ ನನ್ನ ಮಗನ ಜೀವ ಅಂತಕ್ಕಂಥದ್ದು ಇವತ್ತಿನ ದಿವಸ ಉಳಿತು ಅಂತಕ್ಕಂಥ ಎಲ್ಲರೂ ಕೂಡ ಬೇಡ್ಕೊತಿರ್ತಾರೆ. ಆ ದಿವಸ ಯಾವತ್ತಪ್ಪ ಅಂತಂದ್ರೆ 1131 ಇಸ್ವಿ ಆನಂದ ನಾಮ ಸಂವತ್ಸರ ವೈಶಾಖ ಶುದ್ಧ ಅಕ್ಷಯ ತೃತೀಯ ಬೆಳಗಿನ ಜಾವದೊಳಗ ಆ ಮಾದರಸ ಮಾದಲಾಂಬಿಕೆ ಒಂದು ಮುದ್ದಾದ ಮಗುವನ್ನ ಹಡಿತಾಳೆ. ಅವನೇ ಬಸವಣ್ಣ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಬಸವಣ್ಣ ಅಂತಂದ್ರೆ ಹೇಗೆಪ್ಪ ಅಂತಂದ್ರೆ ಹುಟ್ಟುತ್ತನ ಕೂಡ ದಲಿತರ ಉದ್ಧಾರವನ್ನ ಮಾಡ್ತಾ ಬಂದಿರ್ತಕ್ಕಂಥವನು ಬಸವಣ್ಣ. ಏನು ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥ ಮಗು ಆ ಕೇತನ ತಂದೆ ತಾಯಿಗಳು ಹೇಳ್ತಾರೆ, ಇವತ್ತ ಆ ಮಗುವಿನ ಜನನ ಆಗ್ಯದಲ್ಲ, ಆ ಮಗು ಏನ್ ಹುಟ್ಟೇದಲ್ಲ, ಆ ಮಗು ಇವತ್ತಿಗೆ ಬರೇ ಮಾದರಸ ಮಾದಲಾಂಬಿಕೆಯ ಮಗನೆಲ್ಲ ಅವನು ನಮ್ಮ ಕುಲದ ಗುರು ಅಂತ ತಿಳ್ಕೊಂಡು ಹೇಳ್ತಾನೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಬಸವಣ್ಣ ಬರೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಆಗಿ ಹೋಗಿರ್ತಕ್ಕಂಥ ಆ ವಚನ ಸಾಹಿತ್ಯ ಅಂತಕ್ಕಂಥದ್ದು ನನ್ನ ಕೈಗೆ ಸಿಕ್ಕಿದ್ದೆ ಕರೆ ಆಗಿತ್ತಪ್ಪ ಅಂತಂದ್ರೆ ಬಸವಣ್ಣನ ಪ್ರೇಮಿ ಆಗ್ತಿದ್ದೆ, ಬಸವಣ್ಣನ ಧರ್ಮವನ್ನ ನಾನು ಕೂಡ ಸ್ವೀಕಾರ ಮಾಡ್ತಿದ್ದೆ ಅಂತ ತಿಳ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಎಂದು ಬಸವಣ್ಣ ಹುಟ್ಟಿದನೋ ಅಂದಿನಿಂದನೇ ದಲಿತರ ಉದ್ಧಾರವನ್ನ ಮಾಡ್ತಾ ಬಂದಿರತಕ್ಕಂಥ ಬಸವಣ್ಣ. ಆ ಭಾಗ್ಯವಾಡಿಯಿಂದ ಮಾದರಸ ಇಂಗಳೇಶ್ವರಕ್ಕೆ ಹೋಗ್ತಾನೆ ಆ ಮುದ್ದಾದ ಮಗುವನ್ನ ನೋಡೋದಕ್ಕಾಗಿ. ಮುದ್ದಾದ ಮಗುವನ್ನ ನೋಡೋದಕ್ಕಾಗಿ ಮಾದರಸ ಇಂಗಳೇಶ್ವರಕ್ಕೆ ಹೋಗ್ತಾನೆ. ಆ ಮನೆ ಒಳಗೆ ಕೂಸು ಹುಟ್ಟಿ 10-12 ತಾಸಾಗಿರ್ತದ. ಆ ಮಾದರಸ ಮಾದಲಾಂಬಿಕೆಗೆ ಎಲ್ಲಿಲ್ಲದೋ ಆನಂದ, ಎಲ್ಲಿಲ್ಲದೋ ಸಂತೋಷ, ಎಲ್ಲಿಲ್ಲದ ಖುಷಿ, ಬಹಳ ಆನಂದದಿಂದ. ಯಾಕೆ
ಆ ಜಂಗಮ ರೂಪಿ ಕನಸಿನೊಳಗೆ ಬಂದ ನಿನ್ನ ಉದರದಲ್ಲಿ ಒಬ್ಬ ಗಂಡು ಮಗುವಿಗೆ ಜನನವನ್ನ ಕೊಡ್ತಿ, ಆತನ ಹೆಸರು ಬಸವಣ್ಣ ಅಂತ ಇಡು ಹೇಳಿರ್ತಕ್ಕಂಥ ಆ ಕನಸು ಕೂಡ ನನಸಾಯ್ತಲ್ಲ. ನಂದೀಶನ ಜಾತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಉತ್ತತ್ತಿ ತನ್ನ ಉಡಿಲೊಳಗ ಬಿದ್ದು ಅದು ಕೂಡ ಕನಸು ನನಸಾಯ್ತಲ್ಲ. ನಂದೀಶ ಸ್ವತಃ ತಾನಾಗಿ ಆಶೀರ್ವಾದ ಹೂವಿನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕನಸು ನನಸಾಯ್ತು ಅಂತ ತಿಳ್ಕೊಂಡು ನೋಡ್ಬೇಕು ಅವರಿಬ್ಬರ ಮುಖದಲ್ಲಿ ಆ ಸಂತೋಷದ ಕಳೆ ಅಂತಕ್ಕಂಥದ್ದು, ಆ ಆನಂದದ ಕಳೆ ಅಂತಕ್ಕಂಥದ್ದು. ಆ ಮಗುವಿನ ಮುಖವನ್ನ ನೋಡಿದರೆ ಸಾಕು, ಅಬ್ಬಬ್ಬಾ ಏನು ಶಿವಯೋಗದ ಕಳೆ ಆ ಮಗುವಿನ ಲಕ್ಷಣದೊಳಗ. ಆ ಮಗುವನ್ನ ನೋಡಿದರೆ ಸಾಕು, ಎಂತ ಮನಸ್ಸಿನೊಳಗೆ ದುಃಖ ಇದ್ರೂ ಕೂಡ ಎಲ್ಲ ದುಃಖ ಮಾಯವಾಗಿ ಹೋಗ್ಬಿಡ್ತದೆ, ಮಾಯವಾಗಿ ಹೋಗ್ಬಿಡ್ತದೆ. ಆದ್ರೆ ಸಂತೋಷದಿಂದ ಇದ್ರೂ ಖರೆ, ಆದ್ರೆ ಒಂದೇ ಒಂದು ದುಃಖ ಇತ್ತು. ಹೊಟ್ಟೆ 10-12 ತಾಸಾದ್ರೂ ಕೂಡ ಆ ಮಗು ಅಳೋದನ್ನ ನಿಲ್ಲಿಸಲೇ ಇಲ್ಲ, ಕಣ್ಣು ತೆಗಿತಾನೇ ಇಲ್ಲ. ಹಾಗೆ ಗೋ ಅಂತ ಅಳ್ತಾನೆ ಇದೆ, ಅಳ್ತಾನೆ ಇದೆ, ಅಳ್ತಾನೆ ಇದೆ. ಎದೆ ಹಾಲನ್ನು ಕೂಡ ಕುಡಿತಾ ಇಲ್ಲ. ಹೆಂಗನಿಸ್ತದವ ತಾಯಿ? ಮಗು ಹಡದ ಮೇಲೆ ಅಳಬೇಕ ಅಲ್ಲ, ಆದ್ರೆ ತಾಯಿಯ ಎದೆ ಹಾಲನ್ನ ಕುಡಿಬೇಕಂತ ಹೇಳ್ತಾರೆ. 10-12 ತಾಸಾದ್ರೂ ಕೂಡ ಅಳೋದು ನಿಲ್ಲಿಸ್ತಾನೆ ಇಲ್ಲ. ತಾಯಿ ಎದೆ ಹಾಲನ್ನು ಕೂಡ ಕುಡಿತಾ ಇಲ್ಲ ಕೂಸು. ಒಂದು ಕಡೆ ಸಂತೋಷ, ಆದ್ರ ಕಡೆ ಒಂದು ಕಡೆ ದುಃಖ. ಮಾದರಸ ನೋಡ್ತಾನೆ, ಏನಾಯ್ತು? ಮಾದಲಾಂಬಿಕೆ ಹೇಳ್ತಾಳೆ, ಹುಟ್ಟಿ 10-12 ತಾಸಾದ್ರೂ ಕೂಡ ಮಗು ಎದೆ ಹಾಲನ್ನ ಕುಡದೇ ಇಲ್ಲ, ಅಳ್ತಾ ಇದೆ, ಒಂದೇ ಸಮನ ಅಳ್ತಾ ಇದೆ, ಅಳ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಏನ್ ಮಾಡ್ಬೇಕು, ಏನ್ ಬಿಡಬೇಕು, ಅವ್ರನ್ ಕರೆಸು, ಇವ್ರನ್ ಕರೆಸು, ಅದು ಇದು ಎಲ್ಲವನ್ನ ಮಾಡಿದ್ರು ಕೂಡ ಮಗು ಅಳೋದು ನಿಲ್ಲಿಸ್ತಾನೆ ಇಲ್ಲ, ಗೋ ಅಂತ ಅಳ್ತಾನೆ ಇದೆ. ಹೀಗಿರುವಾಗ ಒಬ್ಬ ಮಹಾತ್ಮನ ಆಗಮನ ಆಗ್ತದೆ. ನೋಡ್ಬೇಕ ಆ ಮಹಾತ್ಮನ ಆಗಮನ ಹೆಂಗಿತ್ತಪ್ಪ ಅಂತಂದ್ರೆ, ಕಾವಿ ಬಟ್ಟೆಯನ್ನ ಧರಿಸಿಕೊಂಡು ಆತನ ಮುಖವನ್ನ ನೋಡಿದ್ರೆ ಸಾಕು, ಚಂದ್ರನ ಹಾಗೆ ಪಳಪಳ ಪಳಪಳ ಹೊಳಿತಾ ಇದೆ. ಕೈ ಒಳಗೆ ಕಮಂಡ್ಲಾದ, ಕಾವಿ ಬಟ್ಟೆಯನ್ನು ಹಾಕಿಕೊಂಡಾನ, ಕೊಳ್ಳ ಒಳಗ ರುದ್ರಾಕ್ಷಿ ಅದ, ಹಣೆ ಮೇಲೆ ಭಸ್ಮವದ, ಪಾದುಕೆಗಳದಾವ, ಎಲ್ಲವೂ ಕೂಡ ಅದಾವ. ಸೀದಾ ಮಾದರಸನ ಹತ್ತರನೇ ಬಂದ ಆ ಪುಣ್ಯಾತ್ಮ ಮಹಾತ್ಮ. ಮಾದರಸ ಏನು? ಮಾದಲಾಂಬಿಕೆ ನಿನ್ನ ಹೆಂಡತಿಯ ಗಂಡು ಮಗು ಆಯ್ತಂತಲ್ಲಪ್ಪ. ಹೌದು ಬುದ್ಧಿ, ಗಂಡು ಮಗು ಆಯ್ತ್ರಿಪ್ಪ. ಆದ್ರೆ ಏನ್ ಮಾಡೋದು? ಹುಟ್ಟಿ 10-12 ತಾಸಾದ್ರೂ ಕೂಡ ಮಗು ಅಳೋದು ನಿಲ್ಲಿಸ್ತಾನೆ ಇಲ್ಲ, ಎದೆಯ ಹಾಲನ್ನ ಕುಡಿತಾನೆ ಇಲ್ಲ ಬುದ್ಧಿ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ, ಹೌದೇನೋ ನಡೆ ಹೋಗೋಣ ಅಂತ ತಿಳ್ಕೊಂಡು ಮಾದರ